ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಉದ್ದೇಶ ಏನಂದರೆ ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಮಿಂಗಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಬಟ್ ಹುಡುಗಿರು ಯಾವ ರೀತಿ ಅಂದರೆ ನನಗೆ ಇದೇ ರೀತಿ ಬೇಕು, ಹೀಗೆ ಬೇಕು ಹುಡುಗ ಅನ್ನೋದು ಕೆಲವೊಂದಿಷ್ಟು ರೂಲ್ಸ್ಗಳು ತಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಅವರ ಒಂದು ಕಾಲ ಇವಾಗ. ಅದೇ ಥೈಲ್ಯಾಂಡು ಅಂತ ನಾವು ಹೋದರೆ ಅವಾಗ ಅಲ್ಲಿ ಹುಡುಗಿರಿಗೆ ಯಾರಿಗಾದ್ರೂ ರೆಸ್ಪೆಕ್ಟ್ ಇದೆಯಾ? ಇಲ್ಲ. ರೋಡಲ್ಲಿ ಬರ್ತಾರೆ, ನನ್ನ ಮೇಲೆ ಬೀಳು, ನಿನ್ನ ಮೇಲೆ ಬೀಳು ಅಂತ. ಸೊ ಅಷ್ಟಕ್ಕೂ ಇವತ್ತು ನಮಗೆ ಮಾಹಿತಿನ ಕಳಿಸಿರೋದು ಪ್ರಜ್ಞಾ ಹಳ್ಳಿಕೊಪ್ಪಳ್ ಅಂತ ಒಂದು ಊರಿನಿಂದ. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ನೋಡೋಕೆ ಮುನ್ನ ಈಕೆಯ ಮಾಹಿತಿ ನೋಡೋಣ. ಹೆಸರು ಪ್ರಜ್ಞಾಯನ್, ವಯಸ್ಸು ಬಂದು 27 ವರ್ಷ, ಊರು ಬಂದ್ಬಿಟ್ಟು ಹಳ್ಳಿಕೊಪ್ಪಲು ಊರು. ಸೊ ಎಲ್ಲಿ ಬರುತ್ತೆ ಇದು? ಬಂದು ಪ್ರಸ್ತುತ ಮಡಿಕೇರಿ ಹತ್ತಿರ ಕೊಡಗು ಜಿಲ್ಲೆಯಿಂದ ಮಡಿಕೇರಿ ಒಂದು ತಾಲೂಕು, ಅಲ್ಲಿ ಒಂದು ಹಳ್ಳಿಕೊಪ್ಪಳು ಅಂತ. ಇವರ ತಂದೆಯವರು ಒಬ್ಬ ಕಾಫಿ ಬೆಳೆಗಾರರಾಗಿದ್ದಾರೆ. 7 ಎಕರೆ ಕಾಫಿ ತೋಟ ಇದೆ. ಹಂಗಂತ ಕೋಟ್ಯಾಧೀಶ್ವರರಲ್ಲ, 4 ಜನ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದಾರೆ. ಇವರ ತಾಯಿಯವರು ಗೃಹಿಣಿ, ಅಣ್ಣ ಒಬ್ಬ ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ದಾನೆ. ಸೊ ಮಲೆನಾಡ ಶೈಲಿನ ಕುಟುಂಬಕ್ಕೆ ಒಬ್ಬ ಒಳ್ಳೆಯ ಮಲೆನಾಡಿನ ಶೈಲಿಯ ರೀತಿಯಲ್ಲಿರ್ತಕ್ಕಂಥ ಹುಡುಗನ ಅವಶ್ಯಕತೆ ಇದೆ. ಸೊ ರಾಶಿ ಮೀನ, ನಕ್ಷತ್ರ ಉತ್ತರ ಭದ್ರ, ಕಾಫಿ ತೋಟ ಕಚೇರಿಯಲ್ಲಿ ಈಕೆ ಸಹ ಸಹಾಯಕಿಯಾಗಿ ಇದ್ದಾರೆ. ಸ್ವಂತದ ಒಂದು ಕಾಫಿ ತೋಟ ಅಲ್ವ ಮಾರಾಯರೆ, ಅದಕ್ಕೋಸ್ಕರ ಫ್ಯಾಮಿಲಿ ಟೋಟಲಿ ಎಲ್ಲರೂ ಕೂಡ ಇದರ ಮೇಲೆ ಡಿಪೆಂಡಪ್ ಆಗಿದ್ದಾರೆ. ಸೊ ಕಾಫಿ ಎಸ್ಟೇಟ್ ಅಂತಂದರೆ ಒಂದು ಸಣ್ಣ ಪುಟ್ಟ ವ್ಯವಹಾರ ಅಲ್ಲ ಸ್ವಾಮಿ, ಕೋಟ್ಯಾಧೀಶ್ವರ ಲಕ್ಷಾಧೀಶ್ವರ ಮಾಡುವಂಥ ಒಂದು ಟರ್ನ್ ಓವರ್ ಆಗಿರ್ತಕ್ಕಂಥ ಪಾಯಿಂಟ್ ಅದು. ಅಷ್ಟಕ್ಕೂ ಪ್ರಜ್ಞಾ ಅವರಿಗೆ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಮ್ಯಾಟ್ರ್ ಆಗುತ್ತೆ ನಮಗೆ. ಮ್ಯಾಟ್ರ್ ನಂಬರ್ 1, ಪ್ರಸ್ತುತ ಒಳ್ಳೆಯ ಕ್ಯಾರೆಕ್ಟರ್ ಇರ್ತಕ್ಕಂಥ ಹುಡುಗ. ಸ್ಮಾಲ್ ಆದರೂ ಒಳ್ಳೆಯ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನಲ್ಲಿ ಇರಬೇಕು ಈ ಒಂದು ಹುಡುಗ. ಸ್ಮಾಲ್ ಅಂದರೆ ಏನು? ನಾನಿವಾಗ ದೊಡ್ಡ ಮಟ್ಟದಲ್ಲಿ ಫ್ಯಾಮ್ಲಿಯಿಂದ ಬಂದಿದ್ದೇನೆ, ನನಗೆ ಕಾಫಿ ತೋಟ ಇದೆ ಅಂತ ನನಗೆ ಆ್ಯಟಿಟ್ಯೂಡ್ ಅಂತ ಇಲ್ಲ. ಹಾಗೇ ಅವನು ಎಷ್ಟೇ ಕೋಟ್ಯಾಧೀಶ್ವರ, ಎಷ್ಟೇ ಲಕ್ಷಾಧೀಶ್ವರ ಆಗಿದ್ದರೂ ಕೂಡ ಮಾಡರ್ನ್ ಸ್ಮಾಲಲ್ಲಿ ಇರಬೇಕು. ಏನೂ ಇಲ್ವೇನೆ ಇವನ ಹತ್ರ ಅನ್ನೋ ಲುಕ್ಕಲ್ಲಿ ನೀವು ಕಾಣಿಸ್ಬೇಕು. ಹಾಗಂತಂದ್ಬಿಟ್ಟು ನೋಡೋದಕ್ಕೆ ಹರಿದಿರೋ ಬಟ್ಟೆ ಮತ್ತು ಕೆಟ್ಟದಾಗಿ ರೀತಿಯಲ್ಲಿ ವರ್ತನೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಸಿಂಪಲ್ ಬಟ್ ಸೆಟಲ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ಸಿಂಪಲ್ ಅಂತಂದರೆ ಹೇಗೆ? ಸೊ ಆವಾಗಲೇ ಹೇಳಿದ್ನಲ್ವ, ಸೆಟಲ್ ಅಂತಂದರೆ ನೀವು ಒಂದು ದುಡಿತೀರೋ ಅಥವಾ ಒಂದು ಫ್ಯಾಮ್ಲಿ ಕಡೆಯಿಂದ ಒಳ್ಳೆಯ ಒಂದು ಇನ್ಕಮ್ ಇದೆಯೋ ಅದರ ಮೇಲೆ ಡಿಪೆಂಡಪ್ ಆಗಿ ಒಳ್ಳೆಯ ಸೆಟಲ್ ಆಗಿರ್ತಕ್ಕಂಥ ಹುಡುಗ, ಪೇರೆಂಟ್ಸ್ ಕೇರ್ ಮಾಡುವಂಥ ಫ್ಯಾಮ್ಲಿಯಿಂದ ಬಂದಿರತಕ್ಕಂಥ ಮೈಂಡ್ ಸೆಟ್ ಇರ್ತಕ್ಕಂಥ ಹುಡುಗ, ನಿಮ್ಮ ಸ್ವಂತ ಮನೆ ಇಲ್ಲದಿದ್ದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಮುಂದೆ ನಾನು ಮಾಡ್ತೀನಿ ಮನೆ ಅಂತ ಅನ್ನುವಂಥ ಧೈರ್ಯ ಕೊಡುವಂಥ ಒಬ್ಬ ಹುಡುಗ ಆಗಿರಬೇಕು. ನನಗೆ ಸುತ್ತಾಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ನನ್ನ ಜೊತೆ ನೀವು ಬರಬೇಕು ಅಂದರೆ ಕಾರು ಜೊತೆಗೆ ಬೈಕು ಓಡಿಸೋದಕ್ಕೆ ಕಂಪಲ್ಸರಿ ನಿಮಗೆ ಬರಬೇಕು. ಆ್ಯಂಡ್ ಸ್ಮಾಲ್ ಆದರೂ ಕೂಡ ಒಳ್ಳೆಯ ರೀತಿಯಲ್ಲಿರಬೇಕು. ಓದಿರುವಂಥ ಹುಡುಗ, ಒಳ್ಳೆಯ ಕ್ಯಾರೆಕ್ಟರ್, ನೋಡೋದಕ್ಕೆ ಗೋಧಿ ಬಣ್ಣ, ನಿಮ್ಮ ವಯಸ್ಸು ಬಂದು ಪ್ರಸ್ತುತ ಒಂದು 30ರ ಒಳಗಡೆ ಇರಬೇಕು ಅಂತ ಹೇಳಿರೋದು. ಇಷ್ಟೇ ಮ್ಯಾಟ್ರ್, ಮತ್ತಿನ್ನೇನಿಲ್ಲ. ಇಫ್ ಯು ಫಾರ್ ಮೋರ್ ಇನ್ಫಾರ್ಮೇಷನ್ DM ಫಾರ್ ದ ಡಿಸ್ಕ್ರಿಪ್ಷನ್ Gmail ID-ಗೆ. ಅಂದರೆ ಈಕೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ Gmail ID ವಿಡಿಯೋದ ಕೆಳಗಡೆ ಕೊಟ್ಟಿದ್ದೇವೆ ಡಿಸ್ಕ್ರಿಪ್ಷನಲ್ಲಿ. ಅದು ಬ್ರೋಕರ್ ಅವ್ರದ್ದು, ಅವ್ರಿಗೆ ಡೈರೆಕ್ಟಾಗಿ ಹೋಗುತ್ತೆ. ಆವಾಗ ಅವ್ರು ಚೆಕ್ಕಿಂಗ್ ಮಾಡಿ ನಿಮಗೆ ಏನು ಅಂತ ಹೇಳ್ತಾರೆ. ಸೊ ಪ್ರೊಸೆಸಿಂಗ್ ನಡೆಯೋದು ಯಾವ ರೀತಿಯಲ್ಲಿ ಅಂದರೆ, ನೀವು ಕಳಿಸಿರ್ತಕ್ಕಂತಹ ಬಯೋಡಾಟಾಗಳನ್ನು ನಿಮ್ಮ ಫೋಟೋ ಸಮೇತ ಅವರಿಗೆ ಮ್ಯಾಚ್ ಮಾಡಿ ಬ್ರೋಕರ್ ಅವ್ರು ನೋಡ್ತಾರೆ. ಅಂದರೆ ನಕ್ಷತ್ರ, ರಾಶಿ ಈ ರೀತಿ ಮ್ಯಾಚ್ ಮಾಡಿ ನೋಡಿಬಿಟ್ಟು ನಂತರ ಆಕೆಗೆ ಎಲ್ಲ ರೀತಿಯಲ್ಲೂ ನಿಮಗೆ ಓಕೆ ಆಗುತ್ತೆ ನೋಡಿ ಅಂತ ಆ ಒಂದು ಹುಡುಗಿ ಕಳಿಸ್ತಾರೆ. ಕಳಿಸಿದ ತಕ್ಷಣ ಅವರು ಖುದ್ದಾಗಿ ನಿಮ್ಮ ಫೋಟೋ, ನಿಮ್ಮ ಇನ್ಫಾರ್ಮೇಷನ್ಗಳನ್ನು ಚೆಕ್ಕಿಂಗ್ ಮಾಡಿ ಅವ್ರಿಗೂ ಕೂಡ ನನಗೆ ಇಷ್ಟ ಆಗಿದೆ ಸರ್ ಅಂತ ಅಂದರೆ ಮುಂದುವರೆದು ವೆರಿಫೈಡ್ ಮಾಡಿ ನಂತರ ನಿಮ್ಮನ್ನು ಮೀಟ್ ಆಗೋದಕ್ಕೆ ಕರೆಸ್ಕೊಂಡು ಆನಂತರ ಏನೇನು ಹೇಳಬೇಕು, ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಪ್ರೊಸೆಸಿಂಗು ನೀವು ಮಾಡ್ಬೋದು. ಸೊ ಈ ಒಂದು ಗಾಡಿಯ ಟಾಪ್ ಮಾಡೆಲ್ ವಿತ್ ಗ್ಲಾಸಸ್ ಡಿಸೈನ್ನ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದರ ಇಂಜಿನ್ ಬಂದುಬಿಟ್ಟು 2199 cc ಇಂಜಿನ್. ಟಾಪ್ ಸ್ಪೀಡ್ ಬಂದರೆ 140 ಕಿಲೋಮೀಟರ್ ಓಡುವಂಥ ಟಾಪ್ ಸ್ಪೀಡು. ಮೈಲೇಜಿಂಗ್ ಬಂದರೆ 14ರಿಂದ 16ರ ಮೈಲೇಜಿಂಗ್ ಕೊಡ್ತಕ್ಕಂಥದ್ದು. ಒಳ್ಳೆಯ ಒಂದು ಟ್ರಾನ್ಸ್ಫರ್ಮೇಷನ್ ಮತ್ತು ಆಟೋಮೆಟಿಕಲ್ಲಿ ಇರ್ತಕ್ಕಂಥ ಗಾಡಿ. 7 ಸೀಟ್ ಇದರಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಹೆಂಗಿದೆ ಅಂದರೆ ಕಲರಲ್ಲಿ ವೈಟ್, ಪ್ರೀಮಿಯಮ್ SIV, ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಇಂಟೀರಿಯಲ್ ಹೊಂದಿರತಕ್ಕಂತಹ ಗಾಡಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಚೆನ್ನಾಗಿದ್ದಾರೆ. ಇದರ ಟಾಪ್ ಮಾಡೆಲ್ ವಿತ್ ಗ್ಲಾಸಸ್ ಡಿಸೈನ್. ಮತ್ತು ಈ ಕಡೆ ಬರೋದಾದರೆ
ಗಾಡಿಯ ಹೋಲ್ ಸಿಸ್ಟಮ್ ಅಂದರೆ ಇಂಟೀರಿಯಲ್ಗಳ ಒಂದು ಸಿಸ್ಟಮ್ನ ತೋರಿಸ್ತಾ ಇದ್ದೀನಿ ನೋಡಿ. ಸ್ವತಃ ಇದೊಂದು ಸ್ವಂತ ಗಾಡಿ ಹೊಂದಿರತಕ್ಕಂಥ ಹುಡುಗಿರಿಯಕ್ಕೆ ಅವಳ ಹತ್ರ ಇದೆ. ನಿಮಗೆ ಯಾಕೆ ಕಾರು ಬೈಕು ಓಡಿಸೋದಕ್ಕೆ ಬರಬೇಕು ಅಂದರೆ ಒಂದು ಪ್ಲ್ಯಾನಿಂಗ್ ಹಾಕಿ ಸುತ್ತಾಡಬೇಕು ಲೈಫ್ನಲ್ಲಿ. ಫ್ಯೂಚರ್ ಪ್ಲ್ಯಾನಿಂಗ್ ಅಂದರೆ ಒಂದು ಟೂರು, ಗೋವಾ, ದಾಂಡೇಲಿ ಇಲ್ಲೆಲ್ಲನೂ ಕೂಡ ಹೋಗಬೇಕು. ಬಟ್ ಇಬ್ಬಿಬ್ಬರೇ ಹೋಗಬೇಕು, ಗಂಡ ಹೆಂಡ್ತಿ. ಅದಕ್ಕೋಸ್ಕರ ಕಾರ್ ಇದೆ. ಬಟ್ ಕಾರ್ ಓಡಿಸೋದಕ್ಕೆ ಒಬ್ಬ ಗಂಡ ಇರಬೇಕು. ಆ ಗಂಡನಿಗೆ ಬರಲಿಲ್ಲ ಏನೋ ಕಾರ್ ಓಡಿಸೋದಕ್ಕೆ ಅಂದರೆ ವೇಸ್ಟ್ ಅಲ್ವಾ. ಅದಕ್ಕೋಸ್ಕರ ಅದನ್ನು ಕೂಡ ಇನ್ಕ್ಲೂಡಿಂಗ್ ಮಾಡಿ ನಿಮ್ಮ ಹತ್ರ ಓಡಿಸೋದಕ್ಕೆ ಬರುತ್ತೆ ಅಂದರೆ ಓಕೆ ಅಂತ ಹೇಳ್ತಾರೆ ಅಂತ ಹೇಳಿರೋದು. ಗಾಡಿಯ ಒಂದು ಸ್ಟೇರಿಂಗ್, ಸೀಟ್ ಸಿಸ್ಟಮ್, ಇಲ್ಲಿ ಎ ಸಿ ಇದೆ. 1, 2, 3 ಎ ಸಿಗಳಿದೆ. ಮತ್ತು ಒಂದು ಸೀಟ್ ಇದೆ, ಕಂಫರ್ಟಬಲ್ ಆಗಿರ್ತಕ್ಕಂಥ ಕಂಪ್ಯಾಕ್ಟ್ ಸೀಟ್. ಮತ್ತು ಗೇರ್ ಸಿಸ್ಟಮ್ ಕೂಡ ನೋಡ್ತಾ ಇದ್ದೀರಾ, ಸಖತ್ತಾಗಿರ್ತಕ್ಕಂಥ ಗೇರ್ ಸಿಸ್ಟಮ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಇದು ಇವತ್ತಿನ ಮಾಹಿತಿಯಾಗಿದೆ. ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ನಮಸ್ತೆ.